ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಚತುರ್ಥ ಸ್ತೋತ್ರದಲ್ಲಿ 4ನೇ ಶ್ಲೋಕ. ಸ್ಮರಣೆ ಹಿ ಪರೇಶಿತುರಸ್ಯ ವಿಭೋರ್ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮಲಂ ಹಿ ಪದಂ ಪರಮಂ ಸ್ವರತಂ ತರುಣಾರ್ಕಸವರ್ಣಮಜಸ್ಯ ಹರೇಃ. ಸ್ಮರಣೆ ಹಿ ಪರೇಶಿತುಃ ಅಸ್ಯ ವಿಭೋಃ ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮಲಂ ಹಿ ಪದಂ ಪರಮಂ ಸ್ವರತಂ ತರುಣಾರ್ಕಸವರ್ಣಂ ಅಜಸ್ಯ ಹರೇಃ. ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರು, ಪರಮಾತ್ಮನ ರೂಪವನ್ನ ಹೇಗೆ ಚಿಂತನೆ ಮಾಡಿದರೋ ಅದೇ ರೀತಿಯಾಗಿ ಸುಖರೂಪ ಅಂತ ಚಿಂತನೆ ಮಾಡಿದರೆ ನಮಗೂ ಆನಂದಾದಿಗಳ ಅಭಿವ್ಯಕ್ತಿ ಆಗ್ತದೆ, ಅಂದ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿದ್ರು. ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಅದು ಆ ಪರಮಾತ್ಮನ ಪದ ಅಂದ್ರೆ ಪರಮಾತ್ಮನನ್ನ ಹೊಂದೋದಕ್ಕೆ ಅದು ಕಾರಣ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಜ್ಞಾನಾದಿ ಪ್ರತಿಬಂಧಕ ರಾಗಾದಿ ದೋಷನಾಶ ಹೇತುರಪಿ ಭವತಿ ಇತ್ಯಾಹ. ನಮಗೆ ಪರಮಾತ್ಮನ ಸ್ಮರಣೆ ಅದೇನ್ ಮಾಡುತ್ತದೆ ಹಾಗೆಂದ್ರೆ ಪರಮಾತ್ಮನ ಜ್ಞಾನವನ್ನ ತಂದುಕೊಡೋದಕ್ಕೆ ಪ್ರತಿಬಂಧಕವಾಗಿ ಇರತಕ್ಕ ರಾಗಾದಿಗಳ ನಾಶವನ್ನು ಕೂಡ ಮಾಡ್ತದೆ. ನಮಗೆ ದೇವರ ಜ್ಞಾನ ಸರಿಯಾಗಿ ಬರ್ತಾ ಇಲ್ಲ. ಯಾಕೆ? ರಾಗ ಯಾವುದನ್ನ ಬಯಸಬಾರದು ಅದರಲ್ಲಿ ಆಸೆ ಇದೆ. ದ್ವೇಷ ಯಾವುದನ್ನ ಪ್ರೀತಿಸಬೇಕೋ ಅದರಲ್ಲಿ ದ್ವೇಷ ಇದೆ. ತಿರುಗುಮುರುಗಾಗಿದೆ ನಮ್ದು. ಅದರಿಂದ ನಮಗೆ ದೇವರ ಜ್ಞಾನ ಭಕ್ತಿ ಇವುಗಳಲ್ಲೆಲ್ಲ ನ್ಯೂನತೆ ಇದೆ. ಅದು ಪರಿಹಾರ ಆಗೋದು ಹೇಗೆ ಹಾಗೆ ಅಂದ್ರೆ ಪರಮಾತ್ಮನ ಸ್ಮರಣೆ, ಭಗವತ್ ಸ್ಮರಣೆ ಮಾಡಿದರೆ ಇಂಥ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಮನಸ್ಸಿನ ಕಲುಷ ಏನಿದೆ ರಾಗದ್ವೇಷಾದಿಗಳು ಅದೆಲ್ಲವನ್ನು ಕೂಡ ಅದು ತೊಳೆಯುತ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಅರ್ಥ. ದಾಸರು ಕೂಡ ಹೇಳ್ತಾರೆ ನೋಡಿ, ಮನಸ್ಸಿನ ಕಲುಷ ಅದು ಹೋಗಬೇಕು ಅಂದ್ರೆ ಹರಿಸ್ಮರಣೆ ಮಾಡೋ ನಿರಂತರ. ಹರಿಸ್ಮರಣೆಯಿಂದಲೇ ಪರಗತಿ ನಮಗೆ ಸಿಗೋದು ಅಂತ. ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು ನಿರ್ಧಾರ. ಹಾಗೆ ಆ ಹಾಡೆಲ್ಲ ಹೇಳೋದಕ್ಕೆ ಇಂಥ ಶ್ಲೋಕಗಳೇ ಸ್ಫೂರ್ತಿಯಾಗಿದೆ ಪುರಂದರದಾಸರಿಗೆಲ್ಲ. ಇನ್ನು ಸ್ಮರಣೆ ಹಿ ಪರೇಶಿತು ಅಸ್ಯ ವಿಭೋಹೋ ಅಂತ ಇದೆ. ಅಲ್ಲಿ ಪರೇಶಿತು ಪರಶ್ಚ ತಸ್ಯ ಪರಮೇಶ್ವರಸ್ಯ ಇತ್ಯರ್ಥ. ಪರೇಶಿತು ಅಂದ್ರೆ ಪರಮೇಶ್ವರನ, ಅಂದ್ರೆ ಬ್ರಹ್ಮಾದಿ ಅಧೀಶಿತು ಇತಿವ. ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಒಡೆಯನಾದ ಸ್ವಾಮಿಯಾದ ಪರಮಾತ್ಮನ ಅಂತ ಅರ್ಥ. ವಿಭೋಹೋ ಪೂರ್ಣಸ್ಯ ಅಸ್ಯ. ವಿಭು ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣನಾದ ಹರೇಹೇ ಸ್ಮರಣೆ ಸತಿ. ಪರಿಪೂರ್ಣನಾದ ಬ್ರಹ್ಮಾದಿಗಳಿಗೂ ಒಡೆಯನಾದ ಆ ಶ್ರೀಹರಿಯ ಸ್ಮರಣೆ ಮಾಡಿದಾಗ ಏನಾಗ್ತದೆ? ಮನಾಂಸಿ ಸ್ಮರತಾಂ, ಮನಸ್ಸಿನಲ್ಲಿ ಸ್ಮರಿಸಿದರೆ ಆ ಕಾಲದಲ್ಲಿ ಮಲಿನ ಅಂದ್ರೆ ಕೊಳೆ. ಯಾವುದು? ರಾಗದ್ವೇಷ ಯುಕ್ತಾನಿ ಆ ಕೊಳೆಗಳು ಏನಿದೆ. ಕುತೋ ಭವಂತಿ, ಕುತಃ ಅಂದ್ರೆ ಕುತಃ ಭವಂತಿ, ಹೇಗಿರುತ್ತದೆ? ನ ಕುತೋಪಿ ಭವಂತಿ, ಅದು ಇರೋದೇ ಇಲ್ಲ. ಕಿಂತು ನಿರ್ಮಲಾನ್ಯೇವ ಭವಂತಿ ಇತ್ಯರ್ಥ. ನಮ್ಮ ಮನಸ್ಸು ಏನಾಗ್ತದೆ? ನಿರ್ಮಲವಾಗ್ತದೆ ಅಂತ ಅರ್ಥ. ನಾನು ಅಂತಃಕರಣಸ್ಯ ಮಲಿನತ್ವೇ ತದ್ವೃತ್ತಿರೂಪಾಣ ಮನಸಾಂ ಮಲಿನತ್ವಂ ಕುತಃ ನ ಸ್ಯಾದಿತ್ಯತಃ ಕರಣಂ ಇತಿ. ಕುತಃ ಕರಣಂ ಹಾಗೆ ಅಂತ ಇದೆ ನೋಡಿ. ಕರಣಂ ಅಂದ್ರೆ ಅಂತಃಕರಣಮಪಿ ಮಲಿನಂ ಕುತಃ ಸ್ಯಾತ್. ಅಂತಃಕರಣವಾದರೂ ಕೂಡ ಹೇಗೆ ಮಲಿನವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅತಃ ಮಾಲಿನ್ಯ ಕಾರಣಾಭಾವ ಮನಸಾಂ ನೈರ್ಮಲ್ಯಂ. ನೋಡಿ, ಎರಡು ಹೇಳ್ತಾರೆ. ಮನಸ್ಸಿನ ಕೊಳೆ ಆ ಕೊಳೆಗೆ ಕಾರಣವಾದದ್ದು ಎರಡು ಇದೆ ಅಲ್ಲಿ. ನಮಗೆ ಜ್ಞಾನಾದಿಗಳು, ಜ್ಞಾನ ಭಕ್ತಿ ಮುಂತಾದವುಗಳು ಇಲ್ಲ. ಅದಕ್ಕೆ ಏನು ಕಾರಣ? ರಾಗದ್ವೇಷಾದಿಗಳು. ದೇವರಲ್ಲಿ ಭಕ್ತಿ ಇಲ್ಲದೆ ಮನಸ್ಸು ಹಾಳಾಗ್ತಾ ಇದೆ. ಅದನ್ನ ಸ್ವಚ್ಛ ಮಾಡ್ತದೆ ಹರಿಸ್ಮರಣೆ. ಅದನ್ನ ಸ್ವಚ್ಛ ಮಾಡಿ ದೇವರ ಸ್ಮರಣೆ ತಂದು ಕೊಡ್ತದೆ.
ಇನ್ನು ಆ ಮನಸ್ಸಿನ ಕೊಳಚೆಗೆ ಕಾರಣವಾದ ರಾಗದ್ವೇಷಾದಿಗಳು ಅದನ್ನು ಕೂಡ ಅದು ನಾಶ ಮಾಡುತ್ತದೆ. ರೂಟ್ ಕಾಸ್ ಅನ್ನ ಹೇಳ್ತಾರೆ ನೋಡಿ, ರೂಟ್ ಕ್ಲಿಯರ್ ಮಾಡೋದು ಅಂತ ಹೇಳ್ತಾರೆ ನೋಡಿ. ಮೂಲತಃ ಯಾವ್ದಿದೆ ರಾಗದ್ವೇಷಾದಿಗಳು, ಅದೇ ಮನಸ್ಸಿನ ಕೊಳತೆ ನೈರ್ಮಲ್ಯ ಮಲಿನಕ್ಕೆ ಕಾರಣ. ಮನಸ್ಸಿನ ಮಲಿನಕ್ಕೆ ಕಾರಣ ಯಾವುದು? ರಾಗದ್ವೇಷಾದಿಗಳು. ಅದನ್ನ ತೆಗೆದ್ರೆ ಮನಸ್ಸಿನ ಕೊಳೆ ಎಲ್ಲ ಹೊಟ್ಟೋಗ್ತದೆ. ಆಗ ಮನಸ್ಸಿನಲ್ಲಿ ಶುದ್ಧವಾದ ಜ್ಞಾನ, ಭಕ್ತಿ ಇದು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸಿನಲ್ಲಿ ಒಂದು ರೂಮಲ್ಲಿ ಅಥವಾ ಒಂದು ಲೋಟದಲ್ಲಿ, ಒಂದು ಪಾತ್ರೆಯಲ್ಲಿ ಎಷ್ಟು ತುಂಬಿಸ್ಬೋದು ಅಷ್ಟೇ ತುಂಬಿಸ್ಬೋದು. ಹೆಚ್ಚು ತುಂಬಿಸಿದ್ರೆ ಒಳಗೆ ಬರ್ತದೆ. ಈಗ ಬರಿಯ ಪಾತ್ರೆಯಲ್ಲಿ ಕಸ ಕಡ್ಡಿನೇ ಇದೆ ಅಂತ ಇಟ್ಕೊಳ್ಳಿ, ಒಳ್ಳೆ ಪದಾರ್ಥ ಹಾಕ್ಲಿಕ್ಕೆ ಆಗ್ತದ? ಜಾಗನೇ ಇಲ್ಲ. ಕಸ ಕಡ್ಡಿನೇ ತುಂಬಿ ಇದ್ರೆ ಒಳ್ಳೆ ಪದಾರ್ಥ, ಅಕ್ಕಿ, ಬೇಳೆ, ಬೆಲ್ಲ ಅದನ್ನೆಲ್ಲ ಎಲ್ಲಿ ಹಾಕೋದು? ಅದರಿಂದ ಏನ್ ಮಾಡಬೇಕು? ಪಾತ್ರೆಯನ್ನ ಮೊದಲು ಒಳಗಿರುವ ಕಸವನ್ನೆಲ್ಲ ತೆಗಿಬೇಕು, ಪಾತ್ರೆ ಖಾಲಿ ಮಾಡಬೇಕು, ಆಮೇಲೆ ಹೊಸದನ್ನು ತುಂಬಿಸ್ಬೇಕು, ಶುದ್ಧ ಪದಾರ್ಥವನ್ನು ತುಂಬಿಸ್ಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸಿನ ರಾಗದ್ವೇಷಾದಿಗಳನ್ನು ತೆಗೆದು ಮನಸ್ಸನ್ನು ಶುದ್ಧಿ ಮಾಡಿ ಜ್ಞಾನ, ಭಕ್ತಿ ಮುಂತಾದವುಗಳನ್ನ ಕೊಡತಕ್ಕದ್ದು, ತನ್ಮೂಲಕ ಪರಮಾತ್ಮನ ಪಾದವನ್ನು ಕೂಡ ಸೇರಿಸತಕ್ಕದ್ದು. ಮನಾಂಸಿ ಕುತಃಕರಣಂ ಅಂತ ಹೇಳ್ತಾರೆ. ಮಲಿನಾನಿ ಮನಾಂಸಿ ಕುತಃಕರಣಂ. ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಅತಿ ಅದ್ಭುತವಾದದ್ದು ಅಂತ. ಅಸ್ಯ ಹರೇಹೇ ಸ್ಮರಣೆ ಕ್ರಿಯಮಾಣೆ ಸತಿ ಮನಾಂಸಿ ಮಲಿನಾನಿ ಕಾಮಾದಿ ದೋಷಕರಣಂ ಮನೋಮಾಲಿನ್ಯ ಹೇತುಭೂತ ರಾಗಾದಿ ಕುತಃ ಕುತೋಪಿ ಸ್ಯಾತ್. ಇರೋದಿಲ್ಲ. ತಥಾಚ ಕಾರಣಾಭಾವೇನ ಕಾರ್ಯಾಭಾವ ಇತ್ಯರ್ಥ. ಕಾರಣ ಇಲ್ಲದೆ ಹೋಗ್ಬಿಟ್ರೆ ಕಾರ್ಯವೂ ಕೂಡ ಇರೋದಿಲ್ಲ. ರಾಗದ್ವೇಷಾದಿಗಳು ಹೋಗ್ಬಿಟ್ರೆ ಕಾಮಕ್ರೋಧಾದಿ ದೋಷಗಳು ಕೂಡ ಹೊಟ್ಟೋಗ್ತದೆ ಅಂತ ಅರ್ಥ. ಯದ್ವಾ ಹರೇಹೇ ಸ್ಮರಣೆ ಸತಿ ಮನಾಂಸಿ ಅಂತಃಕರಣಾನಿ ರಾಗಾದಿ ದೋಷಯುಕ್ತಾನಿ ಕುತೋ ಭವಂತಿ ನ ಕುತೋಪಿ. ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ಮಲಿನ ಹೇಗೆ ಬರುತ್ತದೆ? ಬರೋದೇ ಇಲ್ಲ ಅಂತ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಅತಃ ಕರಣಂ ನಿಷಿದ್ಧ ಕರ್ಮಾಚರಣಂ ಕುತಸ್ಯ. ನಿಷಿದ್ಧ ಕರ್ಮಾಚರಣೆ ಹೇಗೆ ಮಾಡ್ಲಿಕ್ಕಾಗ್ತದೆ? ದೇವರ ಸ್ಮರಣೆ ಮಾಡಿದವ ತಪ್ಪು ಕೆಲಸ ಮಾಡೋದಿಲ್ಲ ನೋಡಿ, ಅದರಿಂದ ಹರಿಸ್ಮರಣೆ ಮಾಡಬೇಕು. ಎಷ್ಟು ಚಂದ ಇದೆ ನೋಡಿ. 3 ಕಾರಣಗಳು, 3 ಅರ್ಥವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ನ ಸ್ಯಾದೇವ ಹಾಗೆ ಅಂತ. ಅನವಗತ ಸ್ವರೂಪಸ್ಯ ಹರೇಹೇ ಸ್ಮರಣಂ ದುಷ್ಕರಂ. ಅಲ್ಲ, ದೇವರ ಸ್ಮರಣೆ ಮಾಡಬೇಕು ಅಂದ್ರೆ ದೇವರ ವಿಚಾರ ಏನಾದ್ರು ಗೊತ್ತಿರಬೇಕಲ್ಲ. ದೇವರ ವಿಚಾರ ಗೊತ್ತಿದ್ರೆ ನಾವು ದೇವರ ಸ್ಮರಣೆ ಮಾಡಬಹುದು. ದೇವರ ವಿಚಾರವೇ ಗೊತ್ತಿಲ್ಲ, ಅವನ ಸ್ಮರಣೆಯನ್ನು ಮಾಡೋದು ದುಷ್ಕರ ಹಾಗೆ ಅಂತ ಹೇಳಿದರೆ ತತ್ ಸ್ವರೂಪಂ ವಿಷದಯನ್ ಸ್ಮರಣಸ್ಯ ಕರ್ತವ್ಯತಾಮಹ. ಆ ಪರಮಾತ್ಮನ ಸ್ವರೂಪ ಎಂತದು ಅಂತ ಆಚಾರ್ಯರೇ ಇಲ್ಲಿ ಹೇಳ್ತಾರೆ. ಪರಮಾತ್ಮನ ಸ್ವರೂಪ ಎಂತದು, ಪರಮಾತ್ಮನ ಮಹಿಮೆ ಎಂತದು ಹಾಗೆ ಅಂದ್ರೆ ಪದ್ಯತೆ ಜ್ಞಾಯತೆ ಇತಿ ಪದಂ ವಿಮಲಂ ಇತಿ ಅಜಸ್ಯ ಜನ್ಮಾದಿರಹಿತಸ್ಯ. ಮೊದಲನೇ ಮಹಿಮೆ ಎಂತದು? ಅಜಸ್ಯ. ದೇವರಿಗೆ ಏನಿಲ್ಲ, ಹುಟ್ಟು ಸಾವು ಮುಂತಾದ ಯಾವುದೂ ಇಲ್ಲ, ಅಷ್ಟು ದೊಡ್ಡವನಾಗಿದ್ದಾನೆ ದೇವರು. ಅಜಸ್ಯ ಹರೇಹೇ ಪದಂ ಪದ್ಯತೆ ಜ್ಞಾಯತೆ ಇತಿ ಪದಂ ವಿಗತಂ ಅಲಂ ಯಸ್ಮಾತ್ ವಿಮಲಂ. ಪರಮಾತ್ಮನ ಸ್ವರೂಪ ಉತ್ಕೃಷ್ಟವಾದದ್ದು. ಪದ ಅಂದ್ರೆ ಸ್ವರೂಪ ಅಂತ ಅರ್ಥ. ಅದು ಶುದ್ಧವಾದದ್ದು ಅಂತ ಅರ್ಥ. ವಿಮಲಂ ಮತ್ತು ಏನಾಗಿರ ಪರಮಂ ಸರ್ವೋತ್ಕೃಷ್ಟಂ. ಸರ್ವೋತ್ಕೃಷ್ಟ ಸ್ವರೂಪ ಉಳ್ಳವ ನಮ್ಮ ಸ್ವಾಮಿ ಹಾಗೆ ಅಂತ ಹೇಳ್ತಾರೆ. ಪರಂ ಅಂತ ಕೂಡ ಪದಚ್ಛೇದ ಮಾಡಿ ಪರಂ ಸರ್ವ ವಿಲಕ್ಷಣಂ ಅಂತ ಹೇಳ್ತಾರೆ. ಅಕಾರವಾಚ್ಯಂ ಐತಿ ಬ್ರಹ್ಮ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ. ಮತ್ತು ಸ್ವರತಂ ಸ್ವಸ್ಮಿನ್ನೇವ ರಥಂ. ಪರಮಾತ್ಮ ಎಂಥವನಾಗಿದ್ದಾನೆ? ಸ್ವರತ. ಪರಮಾತ್ಮನಿಗೆ ಯಾರ ಅಪೇಕ್ಷೆಯೂ ಇಲ್ಲ, ಲಕ್ಷ್ಮೀದೇವಿ ಅಪೇಕ್ಷೆಯೂ ಇಲ್ಲ, ಸ್ವರಮಣ ಅಂತ ಹೇಳ್ತಾರೆ. ಮತ್ತು ಪರಮಾತ್ಮ ಏನಾಗಿದ್ದಾನೆ? ತರುಣಾರ್ಕ ಸವರ್ಣಂ ಹಾಗೆ ಅಂತ. ಹುಟ್ಟಿದ ಸೂರ್ಯನಂತ ಬಂಗಾರದಂತ ಹುಟ್ಟಿದ ಸೂರ್ಯ ಹೇಗೆ ಒಂದು ಕೆಂಪಾಗಿ ಬಂಗಾರದ ಬಣ್ಣದಲ್ಲಿ ಇರ್ತಾನೆ ನೋಡಿ, ಆ ತರ ಬಣ್ಣ ಉಳ್ಳವ ಪರಮಾತ್ಮನ ಸ್ವರೂಪ ಅಂತ ವಿಮಲವಾದದ್ದು. ಅದರಿಂದ ಅವನ ಸ್ಮರಣೆಯನ್ನ ಮಾಡ್ರಿ. ಮನಸ್ಸಿನಲ್ಲಿ ಇರತಕ್ಕ ಕಲುಷ, ಅದಕ್ಕೆ ಕಾರಣವಾದ ಮನಸ್ಸಿನಲ್ಲಿ ಇರತಕ್ಕ ಕಾಮಕ್ರೋಧಾದಿ ದೋಷಗಳು, ಅದಕ್ಕೆ ಮೂಲ ಕಾರಣವಾದ ರಾಗದ್ವೇಷಾದಿಗಳು, ಅದೆಲ್ಲವೂ ಕೂಡ ಹೊಟ್ಟೋಗ್ತದೆ ಹಾಗೆ ಅಂತ ಸುಂದರವಾದ ಒಂದು ವ್ಯಾಖ್ಯಾನ ಇದು. ವಿಶ್ವಬ್ರತ ತೀರ್ಥರು ಮಾಡಿಕೊಟ್ಟಿದ್ದಾರೆ ನಮಗೆ, ತುಂಬಾ ಚೆನ್ನಾಗಿದೆ. ಸ್ಮರಣೆ ಹಿ ಪರೇಶಿತುರಸ್ಯ ವಿಭೋರ್ ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮಲಂ ಹಿ ಪದಂ ಪರಮಂ ಸ್ವರತಂ ತರುಣಾರ್ಕ ಸವರ್ಣಮಜಸ್ಯ ಹರೇಃ.
ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.